ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 151ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಲೋಹಾರ್ಗಲ ಕ್ಷೇತ್ರ ಮಹಿಮೆ, ಲೋಹಾರ್ಗಲ ಕ್ಷೇತ್ರ ಸನ್ನಿವೇಶ, ಆ ಕ್ಷೇತ್ರದಲ್ಲಿರುವ ಪಂಚಸರಸ್ಸು, ನಾರದಕುಂಡ, ವಸಿಷ್ಠಕುಂಡ, ಪಂಚಕುಂಡ, ಸಪ್ತರ್ಷಿಕುಂಡ, ಶರಭಂಗಕುಂಡ, ಅಗ್ನಿಸರೋವರ, ಬೃಹಸ್ಪತಿಕುಂಡ, ಅಗ್ನಿಕುಂಡ, ಕಾರ್ತಿಕೇಯಕುಂಡ, ಉಮಾಕುಂಡ, ಮಹೇಶ್ವರಕುಂಡ, ಬ್ರಹ್ಮಕುಂಡ ಎಂಬವುಗಳ ಪ್ರಭಾವದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಆ ಕ್ಷೇತ್ರದಲ್ಲಿ ಪಂಚಕುಂಡವೆಂದು ಪ್ರಸಿದ್ಧವಾದ ಮತ್ತೊಂದು ನನ್ನ ತೀರ್ಥವಿದೆ. ಹಿಮಶಿಖರದಿಂದ ಹೊರಡುವ 5 ಜಲಧಾರೆಗಳು ಅಲ್ಲಿ ಬೀಳುತ್ತವೆ. ಭೂಮಿ 5 ಜಾವಗಳ ಕಾಲ ಅಲ್ಲಿದ್ದು ತೀರ್ಥಸ್ನಾನ ಮಾಡುವವನು ಪಂಚಶಿಖನೆಂಬ ಮುನಿ ಇರುವೆಡೆಗೆ ಹೋಗುವನು. ನನ್ನ ಭಕ್ತನು ಜಿತೇಂದ್ರಿಯನೂ ಆಗಿ ಪಂಚಕುಂಡದಲ್ಲಿ ಪ್ರಾಣ ಬಿಟ್ಟರೆ ಪಂಚಚೂಡಮುನಿಯ ಸಮೀಪವನ್ನು ತ್ಯಜಿಸಿ ಅವನು ಪರಮಗತಿಯನ್ನು ಪಡೆಯುವನು.
ಆ ಕ್ಷೇತ್ರದಲ್ಲಿ ಸಪ್ತರ್ಷಿ ಕುಂಡವೆಂಬುದು ಮತ್ತೊಂದು ಪ್ರಸಿದ್ಧವಾದ ತೀರ್ಥ. ಹಿಮವತ್ ಪರ್ವತದಿಂದ ಹೊರಡುವ 7 ತೀರ್ಥಧಾರೆಗಳು ಅಲ್ಲಿ ಧುಮುಕುತ್ತವೆ. 7ನೆಯ 1 ಭಾಗ ಆಹಾರವನ್ನು ಮಾತ್ರ ಸೇವಿಸಿ ಅಲ್ಲಿದ್ದು ತೀರ್ಥಸ್ನಾನ ಮಾಡುವವನು ಋಷಿ ಲೋಕಗಳಲ್ಲಿ ಋಷಿ ಕನ್ಯೆಯರಿಂದ ಸುತ್ತಿದವನಾಗಿ ಸಂತೋಷ ಪಡುವನು. ರಾಗ ಲೋಭಗಳಿಲ್ಲದವನಾಗಿ ಅಲ್ಲಿ ಪ್ರಾಣ ಬಿಟ್ಟರೆ ಸಪ್ತರ್ಷಿಗಳನ್ನು ತ್ಯಜಿಸಿ ನನ್ನೊಡನಿದ್ದು ಆನಂದ ಪಡುವನು. ಆ ನನ್ನ ಉತ್ತಮ ಕ್ಷೇತ್ರದಲ್ಲಿ ಶರಭಂಗ ಕುಂಡವೆಂಬುದು ರಹಸ್ಯವಾದುದು. ಅಲ್ಲಿ ಶರಭಂಗಾಶ್ರಿತವಾದ ನದಿಯು ಒಂದು ಧಾರೆಯಾಗಿ ಧುಮುಕುತ್ತದೆ. 6ರಲ್ಲಿ 1 ಭಾಗ ಆಹಾರ ಉಳ್ಳವನಾಗಿ ಅಲ್ಲಿದ್ದು ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಶರಭಂಗ ಋಷಿ ಲೋಕಗಳಲ್ಲಿ ಮುನಿ ಕನ್ಯೆಯರಿಂದ ಸಂತೋಷಿತನಾಗಿ ಆನಂದ ಪಡುವನು. ಸರ್ವಸಂಗವನ್ನು ಶರಭಂಗನನ್ನು ಬಿಟ್ಟು ಅಲ್ಲಿ ಪ್ರಾಣಗಳನ್ನು ತ್ಯಜಿಸಿದರೆ ನನ್ನ ಲೋಕದಲ್ಲಿ ಅವನು ವಾಸಿಸುವನು. ವರಮುಖಿ, ಅಲ್ಲಿರುವ ಅಗ್ನಿ ಸರೋವರವೆಂಬ ಕುಂಡವು ಸರ್ವ ಮಾಯೆಗಳಿಂದ ಆವೃತವಾಗಿರುವುದು. ಅಲ್ಲಿ ನೀರು ಭೂಮಿಯನ್ನು ಕೊರೆದು ನಿಂತಿದೆ. ಅಲ್ಲಿ 8 ಜಾವಗಳ ಕಾಲವಿದ್ದು ಸ್ನಾನ ಮಾಡುವವನು ಆಂಗೀರಸ ಲೋಕಕ್ಕೆ ಹೋಗಿ ಸುಖಕ್ಕೆ ಭಾಗಿಯಾಗುವುದರಲ್ಲಿ ಸಂದೇಹವಿಲ್ಲ. ನನ್ನ ಕರ್ಮಗಳಲ್ಲಿ ನಿರತನಾದವನು ಬಳಿಕ ಆ ಅಗ್ನಿ ಸರೋವರದಲ್ಲಿ ಪ್ರಾಣ ಬಿಟ್ಟರೆ ಅಗ್ನಿಲೋಕವನ್ನು ತ್ಯಜಿಸಿ ನನ್ನ ಲೋಕವನ್ನು ಸೇರುವನು. ಭೂಮಿ, ಅಲ್ಲಿರುವ ಬೃಹಸ್ಪತಿ ಕುಂಡವು ಸರ್ವ ವೇದೋದಕದಿಂದ ಕೂಡಿದುದು. ಹಿಮಗಿರಿ ಶಿಖರದಿಂದ ಒಂದು ತೀರ್ಥಧಾರೆ ಆ ಕುಂಡದಲ್ಲಿ ಬೀಳುತ್ತದೆ. 6 ಜಾವಗಳ ಕಾಲ ಅಲ್ಲಿದ್ದು ಆ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಮನುಷ್ಯನು ಬೃಹಸ್ಪತಿ ಲೋಕಕ್ಕೆ ಹೋಗಿ ಮುನಿ ಕನ್ಯೆಯರಿಂದ ಸಂತೋಷ ಪಡುವನು. ಆಮೇಲೆ ಬೃಹಸ್ಪತಿಯನ್ನು ತ್ಯಜಿಸಿ ಆ ಕುಂಡದಲ್ಲಿ ಪ್ರಾಣ ಬಿಟ್ಟರೆ ಅವನು ಪರಮಸಿದ್ಧಿಯನ್ನು ಪಡೆದು ನನ್ನ ಲೋಕವನ್ನು ಸೇರುವನು. ವೈಶ್ವಾನರ ಅಗ್ನಿಕುಂಡವೆಂಬುದು ನನ್ನ ಮತ್ತೊಂದು ರಹಸ್ಯ ಕ್ಷೇತ್ರ. ಹಿಮಾಲಯದಿಂದ ಒಂದು ಜಲಧಾರೆಯು ಅಲ್ಲಿ ಧುಮುಕುವುದು ಕಾಣುತ್ತದೆ. ನಿತ್ಯದ 6ನೆಯ 1 ಭಾಗದಷ್ಟು ಆಹಾರವನ್ನು ಮಾತ್ರ ಸೇವಿಸಿ ಅಲ್ಲಿದ್ದು ಸ್ನಾನ ಮಾಡುವವನು ಅಗ್ನಿ ಲೋಕಗಳಲ್ಲಿ ಸಂತೋಷ ಪಡುವುದರಲ್ಲಿ ಸಂದೇಹವಿಲ್ಲ. ನನ್ನ ಕರ್ಮದಲ್ಲಿ ನಿರತನಾದ ಅವನು ಆ ಅಗ್ನಿಕುಂಡದಲ್ಲಿ ಪ್ರಾಣ ಬಿಟ್ಟರೆ ಬಳಿಕ ಅಗ್ನಿಯ ಸಾಮೀಪ್ಯವನ್ನು ತ್ಯಜಿಸಿ ನನ್ನ ಲೋಕವನ್ನು ಸೇರುವನು. ಕಾರ್ತಿಕೇಯ ಅಥವಾ ಷಣ್ಮುಖ ಕುಂಡವೆಂಬುದು ನನ್ನ ಮತ್ತೊಂದು ರಹಸ್ಯವಾದ ಕ್ಷೇತ್ರ. ಅಲ್ಲಿ ಹಿಮವತ್ ಪರ್ವತದಿಂದ 15 ಜಲಧಾರೆಗಳು ಬೀಳುತ್ತವೆ. 6 ಜಾವಗಳ ಕಾಲ ಅಲ್ಲಿದ್ದು ಸ್ನಾನ ಮಾಡಿದರೆ ಮನುಷ್ಯನು ಶುಭ ದರ್ಶನನೂ ಶಿವಕುಮಾರನೂ ಆದ ಷಣ್ಮುಖನ ದರ್ಶನವನ್ನು ಮಾಡುವನು. ಅಲ್ಲದೆ ಚಾಂದ್ರಾಯಣ ವ್ರತವನ್ನು ಮಾಡಿ ಪರಿಶುದ್ಧನಾಗಿ ಆ ಕುಂಡದಲ್ಲಿ ಪ್ರಾಣ ಬಿಟ್ಟರೆ ಬಳಿಕ ಅವನು ಷಣ್ಮುಖ ಲೋಕವನ್ನು ತ್ಯಜಿಸಿ ನನ್ನ ದಿವ್ಯ ದೇಶದಲ್ಲಿ ಆನಂದ ಪಡುವನು. ಉಮಾಕುಂಡ ಅಥವಾ ಪಾರ್ವತೀ ಕುಂಡವೆಂದು ಪ್ರಸಿದ್ಧವಾಗಿರುವುದು
ನನ್ನ ಆ ಕ್ಷೇತ್ರದಲ್ಲಿ ಶ್ರೇಷ್ಠವಾದ ಒಂದು ತೀರ್ಥ. ಅದು ಮಹಾದೇವನ ಉತ್ತಮ ಪತ್ನಿಯಾದ ಆ ಗೌರಿಯು ಜನಿಸಿದ ಸ್ಥಳ. ಅಲ್ಲಿ 10 ರಾತ್ರಿಗಳು ವಾಸ ಮಾಡಿ ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಗೌರೀದೇವಿಯನ್ನು ಸಂದರ್ಶಿಸಿ ಆಕೆಯ ಲೋಕದಲ್ಲಿ ಸಂತೋಷ ಪಡುವನು. ಆ ಕುಂಡದ ಹತ್ತಿರ 10 ರಾತ್ರಿ ವಾಸ ಮಾಡಿ ಅಲ್ಲಿ ಪ್ರಾಣ ಬಿಟ್ಟರೆ ಬಳಿಕ ಪಾರ್ವತಿಯ ಲೋಕವನ್ನು ಪರಿತ್ಯಜಿಸಿ ಅವನು ನನ್ನ ಲೋಕವನ್ನು ಪಡೆಯುವನು. ಕಲಹಂಸಗಳಿಂದಲೂ ಚಕ್ರವಾಕಗಳಿಂದಲೂ ಕೂಡಿರುವ ಮಹೇಶ್ವರ ಕುಂಡವೆಂಬುದು ಪಾರ್ವತಿಗೆ ವಿವಾಹವಾದ ಸ್ಥಳ. ಹಿಮವತ್ ಪರ್ವತದಿಂದ ಅಲ್ಲಿ 3 ತೀರ್ಥಧಾರೆಗಳು ಧುಮುಕುತ್ತವೆ. ಆ ಧಾರೆಗಳು ಬಹಳ ಸಣ್ಣಗಿರದೆ ಗಾತ್ರವಾಗಿಯೂ ನಿರ್ಮಲವಾಗಿಯೂ ಮನೋಹರವಾಗಿಯೂ ಇವೆ. ಅಲ್ಲಿ 12 ದಿನ ವಾಸ ಮಾಡಿ ಆ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಮನುಷ್ಯನು ರುದ್ರಲೋಕದಲ್ಲಿ ಸಂತೋಷ ಪಡುವನು. ಅಲ್ಲದೆ ಬಹು ದುಷ್ಕರವಾದ ಕರ್ಮಗಳನ್ನು ಆಚರಿಸಿ ಆ ಕುಂಡದಲ್ಲಿ ಪ್ರಾಣ ಬಿಟ್ಟರೆ ರುದ್ರಲೋಕವನ್ನು ತ್ಯಜಿಸಿ ನನ್ನ ಲೋಕವನ್ನು ಸೇರುವನು. ವೇದಗಳು ಮೇಲೆದ್ದ ಸ್ಥಳವಾದ ಬ್ರಹ್ಮಕುಂಡವೆಂಬುದು ಪ್ರಸಿದ್ಧವಾದುದು. ಅಲ್ಲಿ ಹಿಮಾಲಯ ಪರ್ವತದಿಂದ 4 ವೇದಧಾರೆಗಳು ಧುಮುಕುತ್ತವೆ. ಪೂರ್ವ ದಿಕ್ಕಿನಿಂದ ಉನ್ನತವೂ ರಮಣೀಯವೂ ಬಿಳಿಯ ನೀರಿನಿಂದ ಹೊಳೆಯುವುದು ಶುಭವೂ ಆದ ಸಾಮವೇದ ಧಾರೆಯು ಧುಮುಕುತ್ತದೆ. ಆ ಕುಂಡದ ಉತ್ತರ ಭಾಗದಲ್ಲಿ ನಿರ್ಮಲವಾಗಿಯೂ ತಿಳಿಯಾಗಿಯೂ ಇರುವ ಸುವರ್ಣ ಸಮಾನ ಕಾಂತಿಯ ಋಗ್ವೇದ ಧಾರೆಯು ಧುಮುಕುತ್ತದೆ. ಪಶ್ಚಿಮ ದಿಕ್ಕಿನಿಂದ ಯಜುರ್ವೇದದಿಂದ ಕೂಡಿದ ಧಾರೆಯು, ದಕ್ಷಿಣ ಪಾರ್ಶ್ವದಿಂದ ಅಥರ್ವಣ ವೇದದಿಂದ ಕೂಡಿದ ಇಂದ್ರಗೋಪ ವರ್ಣದ ಒಂದು ಧಾರೆಯು ಧುಮುಕುತ್ತದೆ. 7 ರಾತ್ರಿ ಅಲ್ಲಿ ವಾಸ ಮಾಡಿ ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಬ್ರಹ್ಮಲೋಕವನ್ನು ಸೇರಿ ಬ್ರಹ್ಮನೊಡನೆ ಆನಂದ ಪಡುವನು. ಅಹಂಕಾರವನ್ನು ಬಿಟ್ಟು ಆ ತೀರ್ಥದಲ್ಲಿ ಪ್ರಾಣಗಳನ್ನು ತ್ಯಜಿಸಿದರೆ ಬ್ರಹ್ಮಲೋಕವನ್ನು ತ್ಯಜಿಸಿ ನನ್ನ ಲೋಕವನ್ನು ಪಡೆಯುವನು. ಮಹಾಭಾಗ್ಯೆ, ರಹಸ್ಯವಾದ ಚರಿತ್ರೆಯುಳ್ಳ ನನ್ನ ಲೋಹಾರ್ಗಲ ಕ್ಷೇತ್ರಕ್ಕೆ ಸಿದ್ಧಿಯನ್ನು ಬಯಸುವವರು ಹೋಗಬೇಕು. ಇದರಲ್ಲಿ ಸಂಶಯವಿಲ್ಲ. ಸುಂದರಮುಖಿ, ಲೋಹಾರ್ಗಲ ಕ್ಷೇತ್ರವು 25 ಯೋಜನ ವಿಸ್ತಾರವುಳ್ಳದಾಗಿದೆ. ಅಲ್ಲಿ ನನ್ನ ದರ್ಶನ ಮಾಡುವವನಿಗೆ ಕರ್ಮವಿರುವುದಿಲ್ಲ. ಇದು ಚರಿತ್ರೆಗಳಲ್ಲಿ ಮಹಾಚರಿತ್ರೆಯೂ ಧರ್ಮಗಳಲ್ಲಿ ಉತ್ತಮ ಧರ್ಮವೂ ಪವಿತ್ರವಾದವುಗಳಲ್ಲಿ ಅತಿ ಪವಿತ್ರವೂ ಆದುದು. ಇದನ್ನು ಸಿಕ್ಕಿದವನಿಗೆಲ್ಲ ಹೇಳಬಾರದು. ಮಹಾಭಾಗ್ಯೆ, ನನ್ನ ಮಾರ್ಗದಲ್ಲಿದ್ದುಕೊಂಡು ಇದನ್ನು ಹೇಳುವ ಅಥವಾ ಕೇಳುವ ಮನುಷ್ಯರು ತಮ್ಮ ಉಭಯ ವರ್ಗದ 10 ತಲೆಯವರನ್ನು ಸಂಸಾರ ಸಾಗರದಿಂದ ದಾಟಿಸುವರು. ಸರ್ವ ಸಂಸಾರ ವಿಮೋಚಕವಾದ ಪರಮಸಿದ್ಧಿಯನ್ನು ಬಯಸುವುದಾದರೆ ಮನುಷ್ಯರು ಈ ಲೋಹಾರ್ಗಲ ಕ್ಷೇತ್ರ ಮಹಿಮೆಯನ್ನು ಮರಣಕಾಲದಲ್ಲೂ ಎಂದಿಗೂ ಮರೆಯಬಾರದು. ಭದ್ರೇ, ಕಮಲದಳ ನೇತ್ರೆ, ಅತ್ಯುತ್ತಮವೂ ಮಹೌಜಸವೂ ರಹಸ್ಯವೂ ಮಂಗಳವೂ ಪವಿತ್ರವೂ
ನನ್ನ ಭಕ್ತರಿಗೆ ಸುಖಕರವೂ ಆದ ಈ ಲೋಹಾರ್ಗಲ ಕ್ಷೇತ್ರದ ಮಹಿಮೆಯನ್ನು ನಿನಗೆ ಹೇಳಿದೆನು. ಇತಿ ಶ್ರೀ ವರಾಹಪುರಾಣೆ ಭಗವತ್ಶಾಸ್ತ್ರೆ ಲೋಹಾರ್ಗಲ ಮಾಹಾತ್ಮ್ಯಂ ನಾಮ ಏಕಪಂಚಾಶದಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 152ನೆಯ ಅಧ್ಯಾಯವಾದ ಮಥುರೆಯ ಮಹಿಮೆ, ಮಥುರಾಪುರಿ, ಯಮುನಾ ನದಿ, ಮಥುರೆಯಲ್ಲಿರುವ ಅವಿಮುಕ್ತ ತೀರ್ಥ, ವಿಶ್ರಾಂತಿ ತೀರ್ಥ, ಪ್ರಯಾಗ ತೀರ್ಥ, ಖನಖಲ ತೀರ್ಥ, ಸೂರ್ಯತೀರ್ಥ, ಧ್ರುವತೀರ್ಥ, ಋಷಿತೀರ್ಥ, ಕೋಟಿತೀರ್ಥ, ವಾಯುತೀರ್ಥ ಎಂಬವುಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.